ನಾಗೇಂದ್ರ ರಾಜೀನಾಮೆ ಏನು ರಾಜ್ಯದಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಅಂತ ಹೇಳಿದ್ರೆ ಬಿಜೆಪಿ ಪ್ರತಿದಿನ ಒಂದೊಂದು ಹೊಸ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಕಪ್ಪು ಟೀ ಶರ್ಟ್ ಅನ್ನು ಧರಿಸಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಧರಣಿ ಕುಳಿತಿದ್ದರು ವಿಧಾನಸೌಧದಲ್ಲಿ. ನೋಡಿ, ರಾಜೀನಾಮೆ ಏನಿದೆಯಲ್ಲ ನಾಗೇಂದ್ರ ಅವರದ್ದು ಬಹಳ ಸದ್ದು ಮಾಡ್ತಾ ಇದೆ. ವಿಪಕ್ಷಗಳು ಪಟ್ಟನ್ನು ಹಿಡಿದು ಕೂತಿದ್ದಾವೆ, ಅದನ್ನು ಹೊರತಾಗಿ ನಾವು ಏನೂ ಕೂಡ ಮಾಡಲ್ಲ ಅಂತೇಳಿ ಹೇಳ್ತಾ ಇದ್ದಾವೆ. ಇವತ್ತು ವಿಭಿನ್ನವಾಗಿ ಒಂದು ಕಪ್ಪು ಟೀ ಶರ್ಟ್ ಅನ್ನು ಧರಿಸಿ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಇಬ್ಬರೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು, ಧರಣಿಯನ್ನು ಮಾಡಿದ್ರು. ಶಾಸಕರ ಕಚೇರಿಯ ವಾಲ್ಮೀಕಿ ಪುತ್ಥಳಿ ಬಳಿ ಕುಳಿತು ಅವರು ಪ್ರತಿಭಟನೆ ಮಾಡಿದ್ರು ಬಿಜೆಪಿಯವರು. ಈ ಪ್ರತಿಭಟನೆಯ ನೇತೃತ್ವವನ್ನು BY ವಿಜೇಂದ್ರ ಮತ್ತು R ಅಶೋಕ್ ಅವರು ಇಬ್ಬರು ಕೂಡ ವಹಿಸಿದ್ರು. ಸಚಿವ ನಾಗೇಂದ್ರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಹೇಳಿ ಕಪ್ಪು ಬಟ್ಟೆ ಧರಿಸಿ ಸದನದ ಒಳಗೆ ಹೋಗಲು ಯತ್ನ ಕೂಡ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಶಾಸಕರನ್ನ ಮಾರ್ಷಲ್ಗಳು ತಡೆದ್ರು, ಅಕ್ಷರಶಃ ಒಳಗೆ ಹೋದಾಗ ಬಿಡಲೇ ಇಲ್ಲ, ಅವ್ರನ್ನ ಬಿಡಕ್ಕಾಗೋದಿಲ್ಲ ಕಪ್ಪು ಬಟ್ಟೆ ಧರಿಸಿದವರಿಗೆ ಅನ್ನುವ ರೀತಿಯಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಾರ್ಷಲ್ ತಡೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಯಾಕೆ ಬಿಡಲ್ಲ ಒಳಗಡೆ ಅಂಥೇಳಿ ಆಕ್ರೋಶ ಹೊರಹಾಕುತ್ತಾ ಒಳಗಡೆ ನುಗ್ಗಿದ್ದಾರೆ ಬಿಜೆಪಿ ನಾಯಕರು. ಅವರು ಯಾವಾಗ ಆಕ್ರೋಶ ಹೊರ ಹಾಕಿದ್ರು ಆವಾಗ ಮಾರ್ಷಲ್ಗಳು ಸಡಲ್ ಬಿಟ್ಟರು. ಇಲ್ಲ ಅಂದರೆ ಅವ್ರನ್ನ ಒಳಗಡೆ ಬಿಡುವ ಯಾವ ಸಂಗತಿಗಳು ನಮಗೆ ಕಾಣ್ತಾ ಇರಲಿಲ್ಲ. ಸೊ ಲಿಟ್ರಲಿ ಹೈಡ್ರಾಮಾನೇ ನಡೆದಿತ್ತು ವಿಧಾನಸೌಧದ ಬಳಿ. ಇವತ್ತು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದೆ, ಒಂದು ಕಡೆ ವಾಲ್ಮೀಕಿ ಪುತ್ಥಳಿಯ ಬಳಿ ಹೊರಗಡೆ ಬಿಜೆಪಿ ಕಪ್ಪು ಟೀ ಶರ್ಟ್ ಅನ್ನು ಧರಿಸಿ ಆ ಟೀ ಶರ್ಟ್ ಮೇಲೆ ನಾಗೇಂದ್ರ ಅವರ ವಿರುದ್ಧವಾದಂಥ ಹೇಳಿಕೆಗಳು ಇದ್ದಾವೆ. ಸೊ ಇನ್ನೊಂದು ಕಡೆ ಅದೇ ಬಟ್ಟೆಯನ್ನು ಧರಿಸಿ ವಿಧಾನಸೌಧದ ಒಳಗೆ ಹೋಗೋಕ್ಕೆ, ಸದನದ ಒಳಗೆ ಹೋಗೋಕ್ಕೆ ಟ್ರೈ ಮಾಡಿದ್ರು. ಅಲ್ಲಿನ ಮಾರ್ಷಲ್ಗಳು ಬಿಡಲೇ ಇಲ್ಲ. ಸೊ ನೋಡಿ, ಇವಾಗ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ